ಗುರುಭ್ಯೋ ನಮಃ. ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತು ದಿನಾಂಕ 29/3/2025 ಶನಿವಾರ. ಶನಿಯು ತನ್ನ ಒಂದು ಪಥವನ್ನ ಬದಲಿಸ್ತಾ ಇದ್ದಾನೆ. ಅಂದ್ರೆ ಆಯುಷ್ಯಂ ಜೀವನೋಪಾಯಂ ಮರಣಾಂಚ ಶನೈಶ್ಚರ ಅಂತೇಳಿ ಹೇಳ್ತಾರೆ. ನಮ್ಮ ಆಯುಷ್ಯಕ್ಕೆ ಮತ್ತು ನಾವು ನಡೆಸ್ತಕ್ಕಂಥ ಜೀವನಕ್ಕೆ ಶನಿ ಎನ್ನುವಂಥವನು ಅಧಿಪತಿಯಾಗಿದ್ದಾನೆ. ಅದರಿಂದ ಏನಾಗತ್ತೆ ಅಂತ ಕೇಳಿದ್ರೆ, ಕೆಲವೊಬ್ಬರಿಗೆ ಒಳಿತಾಗತ್ತೆ, ಕೆಲವೊಬ್ಬರಿಗೆ ಸಮಸ್ಯೆಗಳು ಉಂಟಾಗತ್ತೆ. ಆ ಸಮಸ್ಯೆಗಳು ಯಾರಿಗೆ ಆಗ್ತವೆ, ಒಳ್ಳೇದು ಯಾರಿಗೆ ಆಗ್ತದೆ ಅನ್ನುವಂಥದ್ದನ್ನ ನಾವೀಗ ತಿಳ್ಕೊಳ್ಳೋಣ. ಇಷ್ಟು ದಿವಸಗಳ ಕಾಲ ಮಕರ, ಕುಂಭ ಮತ್ತು ಮೀನ ರಾಶಿಯವರಿಗೆ 7.5 ಎನ್ನುವಂಥದ್ದು ನಡೀತಾ ಇತ್ತು. ಆದರೆ ಅದರಿಂದ ಮಕರ ರಾಶಿಯವರು ಮುಕ್ತಿ ಹೊಂದುತ್ತಾರೆ, ಅಂದ್ರೆ ಬಿಡುಗಡೆ ಆಗ್ತಾರೆ. ಮಕರ ರಾಶಿಯವರಿಗೆ ಆ ಒಂದು 7.5 ಎನ್ನುವಂಥದ್ದು ಮುಗಿದು ಮೇಷರಾಶಿಯವರಿಗೆ 7.5 ಎನ್ನುವಂಥದ್ದು ಪ್ರಾರಂಭ ಆಗತ್ತೆ. ಹಾಗೇನೆ ತುಲಾ ರಾಶಿಯವರಿಗೆ ಪಂಚಮ ಶನಿ ಎನ್ನುವಂಥದ್ದಿತ್ತು. ತುಲಾ ರಾಶಿಯವರಿಗೆ ಪಂಚಮ ಶನಿ ಎನ್ನುವಂಥದ್ದು ಮುಕ್ತಾಯ ಆಗತ್ತೆ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಎನ್ನುವಂಥದ್ದು ಪ್ರಾರಂಭ ಆಗತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಎನ್ನುವಂಥದ್ದು ಮುಗಿಯತ್ತೆ. ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಎನ್ನುವಂಥದ್ದು ಪ್ರಾರಂಭ ಆಗತ್ತೆ. ನಾಳೆ ಯುಗಾದಿ ಎನ್ನುವಂಥದ್ದಿದೆ. ಕೆಲವರಿಗೆ ಇವತ್ತು ಬೇವಿದ್ದಂಗೆ ನಾಳೆ ಬೆಲ್ಲ ಇದ್ದಂಗೆ, ಇನ್ನು ಕೆಲವರಿಗೆ ಇವತ್ತೇ ಬೆಲ್ಲ ಇದ್ದಾಗೆ ನಾಳೆ ಬೇವಿದ್ದಾಗೆ. ಅಂದ್ರೆ ಶನಿ ಕಾಟ ಎನ್ನುವಂಥದ್ದು ಯಾರಿಗೆ ಮುಕ್ತಾಯ ಆಯ್ತೋ ಅವರಿಗೆ ಬೆಲ್ಲ ಇದ್ದಾಗೆ, ಯಾರಿಗೆ ಪ್ರಾರಂಭ ಆಯ್ತೋ ಅವರಿಗೆ ಬೇವಿದ್ದ ಹಾಗೆ ಅಂತ. ಖಂಡಿತವಾಗ್ಲೂ ಶನಿ ಎನ್ನುವಂಥವನು ಕೆಟ್ಟವನಲ್ಲ. ಅವನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಅಂದ್ರೆ ನಮಗೆ ಒಳ್ಳೇದು ಮಾಡ್ತಾನೆ, ಒಳಿತಾಗ್ತದೆ. ಅವನ ಒಂದು ಅವಧಿಯಲ್ಲಿ ನಾವು ಕಷ್ಟ ನಷ್ಟಗಳನ್ನ ಎಷ್ಟೇ ಎದುರಿಸಿದ್ರು ಕೂಡ ಮುಂದೆ ಬರುವಂತಹ ಕಷ್ಟ ನಷ್ಟಗಳನ್ನ ಹೇಗೆ ಎದುರಿಸಬಹುದು ಅಂತ ಹೇಳಿ ನಾವು ಸದೃಢರಾಗ್ತೇವೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಎನ್ನುವಂಥದ್ದಿಲ್ಲ. ಸಾಧ್ಯ ಆದವರು ಶನಿಯ ಒಂದು ಆರಾಧನೆ ಎನ್ನುವಂಥದ್ದನ್ನು ಮಾಡ್ಕೊಳ್ಳಿ, ಅಥವಾ ಮೃತ್ಯುಂಜಯನ ಆರಾಧನೆ ಎನ್ನುವಂಥದ್ದನ್ನು ಮಾಡ್ಕೊಳ್ಳಿ. ವಿಶೇಷವಾಗಿ ಮೇಷರಾಶಿ, ಸಿಂಹರಾಶಿ ಮತ್ತೆ ವೃಶ್ಚಿಕ ರಾಶಿಯವರು ಈ ತರ ಒಂದು ಶ್ಲೋಕ ಎನ್ನುವಂಥದ್ದನ್ನ 108 ಸಾರಿ ಹೇಳ್ಕೊಳ್ಳಿ. ಶ್ಲೋಕ ಏನಂತ ಕೇಳಿದ್ರೆ, ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ವರಂ ಅಂತ. ಒಟ್ಟಾರೆಯಾಗಿ ನಿಮ್ಮೆಲ್ಲರ ಬಾಳಿನಲ್ಲೂ ಕೂಡ ಈ ಶನೈಶ್ವರ ಎನ್ನುವಂಥವನು ಒಳ್ಳೇದು ಮಾಡಲಿ. 7.5 ಬರ್ತಾ ಇದೆ, ಪಂಚಮ ಶನಿ ಬರ್ತಾ ಇದೆ, ಅಷ್ಟಮ ಶನಿ ಬರ್ತಾ ಇದೆ ಅಂತ ತಕ್ಷಣ ಕೆಟ್ಟದಾಗತ್ತೆ ಅಂತಲ್ಲ. ನಿಮ್ಮ ಜಾತಕದಲ್ಲಿ ಆ ಶನೈಶ್ವರ ಎನ್ನುವಂಥವನು ಎಲ್ಲಿದ್ದಾನೆ ಅನ್ನೋದ್ರ ಮೇಲೆ ಕೂಡ ಫಲ ಎನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. ನಿಮಗೆ ಸಾಧ್ಯವಾದಂತಹ ರೀತಿಯಲ್ಲಿ ಆರಾಧನೆ ಎನ್ನುವಂಥದ್ದನ್ನು ಮಾಡ್ಕೊಳ್ಳಿ. ಆ ಶನೈಶ್ವರ ಎನ್ನುವಂಥವನು ನಿಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಮತ್ತೆ ಸಿಗ್ತೀನಿ.